ಹಾಯ್ ಎಲ್ಲರಿಗೂ, ಇವತ್ತು ನಾವು ನೋಡುವ ಸುಲಭದ ರೀತಿಯಲ್ಲಿ ನಾವು ಸಾಸೇಜ್ ಪಲ್ಯವನ್ನು ಯಾವ ರೀತಿ ಮಾಡುವುದು ಎಂಬುದಾಗಿ ನಾನಿಲ್ಲಿ ಎಲ್ಲವನ್ನು ಕಟ್ ಮಾಡಿಟ್ಟಿದ್ದೇನೆ. ಟೊಮೆಟೊ, ಆನಿಯನ್, ಕ್ಯಾಪ್ಸಿಕಮ್, ಪೊಟ್ಯಾಟೊ, ಮಶ್ರೂಮ್, ಕೊತ್ತಂಬರಿ ಸೊಪ್ಪು, ಜಿಂಜರ್ ಮತ್ತು ಗ್ರೀನ್ ಚಿಲ್ಲೀಸ್. ಓಕೆ, ಫಸ್ಟಿಗೆ ನಾವು ಬಣಲೆಗೆ ಎಣ್ಣೆನ ಹಾಕುವ. ನಾನಿಲ್ಲಿ ಕಾರ್ನ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ನಿಮಗೆ ಯಾವುದು ಬೇಕೋ ಅದನ್ನು ನೀವು ಹಾಕ್ಬೋದು. ಇದಕ್ಕೆ ನಾನು ಸಾಸಿವೆನ ಇಟ್ಕೊಂಡು ನಾವು ನಾರ್ಮಲ್ ಆಗಿ ಯಾವ ರೀತಿಯಲ್ಲಿ ಒಗ್ಗರಣೆ ಇಡ್ತೇವಲ್ವ ಅದೇ ರೀತಿಯಲ್ಲಿ ನಾವು ಒಗ್ಗರಣೆ ಇಡ್ಬೋದು. ಬೇಸೊಪ್ಪು ಎಲ್ಲ ಹಾಕ್ಕೊಂಡು ನಾನು ಓನಿಯನ್ ಫ್ರೈ ಆದ ನಂತರ ಇದಕ್ಕೆ ನಾನು ಟೊಮೆಟೊ ಸೇರಿಸ್ತಾ ಇದ್ದೇನೆ. ಟೊಮೆಟೊ ಸರಿ ಬೆಂದ ನಂತರ ಅಂದರೆ ಸಾಫ್ಟ್ ಆದ ನಂತರ ಅದಕ್ಕೆ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಬೋದು. ಉಪ್ಪನ್ನು ನೀವು ಮೊದಲು ಹಾಕಿದರೆ ಬೇಗನೆ ಬೇಯ್ತದೆ. ಆದ ನಂತರ ಅದಕ್ಕೆ ನಾನು ಆ್ಯಕ್ಚುಲಿ ಗ್ರೀನ್ ಚಿಲ್ಲೀಸ್ ಮತ್ತು ಶುಂಠಿ ಹಾಕಲಿಕ್ಕೆ ನನಗೆ ಮರ್ತೋಗಿತ್ತು. ಅದನ್ನೆಲ್ಲವನ್ನು ಹಾಕಿ ನಾನು ಸ್ಟಾರ್ಟಿಂಗಲ್ಲೇ ಹಾಕಿದರೆ ಒಳ್ಳೆಯದಾಗ್ತದೆ. ಇದೆಲ್ಲವನ್ನು ಚೆನ್ನಾಗಿ ಬೇಯಿದ ನಂತರ ನಿಮಗೆ ಗೊತ್ತಾಗ್ತದಲ್ವ, ನಿಮಗೆ ಬೇಕಾದಷ್ಟು ಉಪ್ಪು ಹಾಕಿ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸಿ. ಇದನ್ನು ನೀವು ಮೊದಲೇ ಸೇರಿಸಿದರೆ ತುಂಬ ಒಳ್ಳೆಯದಿತ್ತು, ಯಾಕಂದರೆ ಮೊದಲು ಸೇರಿಸಿದರೆ ಅದು ಬೇಗನೆ ಸಾಫ್ಟ್ ಆಗ್ತದೆ. ಅದಕ್ಕೆ ನಿಮಗೆ ಬೇಕಾದಷ್ಟು ನೀರು ಮತ್ತು ಕಟ್ ಮಾಡಿಟ್ಟಂತಹ ಎಲ್ಲವನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಯೆಲ್ಲೋ ಪೌಡರ್ ಹಾಕ್ಕೊಂಡು ಬೇಯಲಿಕ್ಕೆ ಇಡಬೇಕು. ಇದಕ್ಕೆ ಇದು ಬೇಯಲಿಕ್ಕೆ ಆಗುವಾಗ ಇದಕ್ಕೆ ನೀವು ಸ್ವಲ್ಪ ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸನ್ನು ಸೇರಿಸಿದರೆ ಇನ್ನೂ ತುಂಬ ಚೆನ್ನಾಗಾಗ್ತದೆ. ಕತ್ತರಿಸಿದಂಥ ಎಲ್ಲ ತರಕಾರಿ ಬೇಯಲಿಕ್ಕೆ ಸುಮಾರು 60% ಆಗುವಾಗ, 50% ಬೇಯುವಾಗ ಅದಕ್ಕೆ ನೀವು ಕಟ್ ಮಾಡಿಟ್ಟಂತಹ ಸಾಸೇಜನ್ನು ಹಾಕ್ಬೋದು. ಸಾಸೇಜನ್ನು ಹಾಕಿ ಅದನ್ನು ಚೆನ್ನಾಗಿ 5 to 10 ಮಿನಿಟ್ಸ್ 10 ಮಿನಿಟ್ಸ್ ಬೇಡ, 5-6 ಮಿನಿಟ್ಸ್ ಸಾಕು. ಎಲ್ಲವನ್ನು ಒಟ್ಟಿಗೆ ಬೇಯಲಿಕ್ಕೆ ಇಡಬೇಕು. ಯಾಕಂದರೆ ಸಾಸೇಜನ್ನು ಮೊದಲು ಹಾಕಬಾರ್ದು, ಯಾಕಂದರೆ ತುಂಬ ಸಾಫ್ಟ್ ಆಗ್ತದೆ. ಸೊ ಅರ್ಧ ತರಕಾರಿ ಬೇಯುವಾಗ ಅದಕ್ಕೆ ಸಾಸೇಜ್ ಹಾಕುವಾಗ ಅದು ಅಲ್ಲಿಂದಲ್ಲಿಗೆ ಅಡ್ಜಸ್ಟ್ ಆಗ್ತದೆ. ಸೊ ಫಸ್ಟ್ ತರಕಾರಿ ಬೇಯಿಸ್ಲಿಕ್ಕೆ ಇಡಬೇಕು. ತರಕಾರಿ ನೀವು ಕಟ್ ಮಾಡಿಟ್ಟಂತಹ ಎಲ್ಲ ಬೇಯಲಿಕ್ಕೆ ಬರುವಾಗ ಅದಕ್ಕೆ ನೀವು ಸಾಸೇಜನ್ನು ಸೇರಿಸಬೇಕು. ಸಾಸೇಜಿಗೆ ನಿಮಗೆ ಎಷ್ಟು ಬೇಕು ನೀರು ಉಂಟಲ್ವ ಅಷ್ಟೇ, ಜಾಸ್ತಿ ನೀರು ಮಾಡಬೇಡಿ. ಸ್ವಲ್ಪ ಡ್ರೈ ಆಗಿದ್ರೇ ತುಂಬ ಚೆನ್ನಾಗಾಗ್ತದೆ. ಸೊ ಉಪ್ಪು ಎಲ್ಲವನ್ನು ನೀವು ಚೆಕ್ ಮಾಡ್ಬೋದು. ಇಲ್ಲಿ ನಮ್ಮ ಸಾಸೇಜ್ ರೆಡಿ. ಇದನ್ನು ನೀವು ಚಪಾತಿ, ರೈಸ್, ಸ್ಯಾಂಡ್ವಿಚ್ ಸಹ ಮಾಡ್ಬೋದು ಇದರಲ್ಲಿ. ಸೊ ಸಿಗೋ ಮುಂದಿನ ವಿಡಿಯೋದಲ್ಲಿ. ಬಾಯ್.